ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯ ಈ ಒಂದು ಕಾರ್ಯ ನನಗೆ ತುಂಬಾ ಅಚ್ಚುಮೆಚ್ಚಾಗಿ ಇಷ್ಟ ಆಗಿದೆ. ಏನು ಅಂತಂದ್ರೆ, ಮೈಸೂರಿನ ಹೊಸ ಹೊಸ ಬಡಾವಣೆಗಳು, ಹೊಸ ಹೊಸ ಲೇಔಟ್ಗಳು ಎಲ್ಲೆಲ್ಲ ಆಗ್ತಿದೆ, ಅರಣ್ಯ ಇಲಾಖೆ ಅವರೇ ಬಂದು ಈ ರೀತಿಯ ಗುಳಿಗಳನ್ನ ತೋಡಿ ಈ ರೀತಿಯ ದೊಡ್ಡ ದೊಡ್ಡ ವೃಕ್ಷ ಆಗುವಂತಕ್ಕಂಥ ಸಸಿಗಳನ್ನ ನೆಟ್ಟು ಪೋಷಿಸ್ತಾ ಇರುವಂತದ್ದು ಒಂದು ರೀತಿಯ ಖುಷಿ ತಂದು ಕೊಡುವ ವಿಚಾರ. ಅದರಲ್ಲೂ ಪರಿಸರವಾದಿಗಳಿಗಂತೂ ಹಬ್ಬ ಮಾಡುವಂತಹ ಸಂದರ್ಭ. ಏನು ಅಂತಂದ್ರೆ, ಅವರೇ ಈ ರೀತಿ ದೊಡ್ಡ ದೊಡ್ಡ ಗುಂಡಿಗಳನ್ನ ತೋಡಿ ಸಸಿಗಳನ್ನ ನೆಟ್ಟು ಅದಕ್ಕೆ 15 ದಿನಕ್ಕೊಂದ್ಸಲಿ ನೀರನ್ನ ಕೊಟ್ಟು ಅದಕ್ಕೊಬ್ಬ ಅರಣ್ಯ ವಾಚರ್ ಅಂತಂದ್ರೆ ಅದಕ್ಕೊಬ್ಬ ಒಂದು ಸಿಬ್ಬಂದಿಯನ್ನ ನೇಮಿಸಿ ಆ ಸಸಿಗಳಿಗೆ ಒಂದು ರೀತಿ ಗೋಲನ್ನ ಕೊಟ್ಟು ಅದು ಬಗ್ಗದಿರ್ಬೋದು, ಅದನ್ನ ಒಟ್ಟಿನಲ್ಲಿ ಮರ ಆಗುವ ತನಕ ಅದನ್ನ ಆರೈಕೆ ಪೋಷಣೆ ಮಾಡೋದಿಂಥದ್ದಿದೆಯಲ್ಲ, ಇದು ತುಂಬಾ ನನಗೆ ಅಚ್ಚುಮೆಚ್ಚಾದ ಕಾರ್ಯ. ಇದು ನನಗೆ ತುಂಬಾ ಇಷ್ಟ ಆಗಿದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಒಂದು ನಾಮಫಲಕದಲ್ಲಿ ಹಾಕಿದ್ದಾರೆ, ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ ನಗರ ಹಸೀಕರಣ ವಲಯ ಮೈಸೂರು ವಿಭಾಗ ಮೈಸೂರು ಅಂತ ಹಾಕಿದ್ದಾರೆ. ಯಾವ ವರ್ಷದಲ್ಲಿ ಈ ಯೋಜನೆ ಮಾಡಿದ್ದು ಅಂತ ಕೂಡ ಹಾಕಿದ್ದಾರೆ. 2025-26 ಮಾಡಿದ್ದಾರೆ ಅಂತ ಹಾಕಿದ್ದಾರೆ. ವಿಸ್ತೀರ್ಣ 6 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಇದನ್ನ ಮಾಡಿದ್ದಾರೆ. ಯಾವ ಏರಿಯಾದಲ್ಲಿ ಅಂತಂದ್ರೆ ಸಪ್ತರ್ಷಿ ನಗರ. ನೆಟ್ಟ ಗಿಡಗಳ ಸಂಖ್ಯೆ 1800. ನಾವು ಕೂಡ ಊಹೆ ಮಾಡಿಕೊಳ್ಳಕ್ ಸಾಧ್ಯ ಇಲ್ಲ. 1800 ಸಸ್ಯಗಳನ್ನ ಇವರು ನೆಟ್ಟಿದ್ರೆ ಪೋಷಣೆ ಮಾಡ್ತಿದ್ದಾರೆ. ಶೀರ್ಷಿಕೆ GUA ಅಂತಂದ್ರೆ ಗ್ರೀನ್ ಅರ್ಬನ್ ಏರಿಯಾ ಅಂತ ಅದರ ಅರ್ಥ. ನೋಡಿ, ಇದು ಅರಣ್ಯ ಇಲಾಖೆ ಅಂತಂದ್ರೆ ನಗರದೊಳಗಡೆ ಅಂತಂದ್ರೆ ಒಂದು ಯಾವುದೇ ಆದಂತ ಮರಗಳನ್ನ ಕಡಿಬೇಕು ಅಂತಂದ್ರೆ ಅರಣ್ಯ ಇಲಾಖೆಯವರ ಒಂದು ಅನುಮತಿ ಬೇಕಾಗುತ್ತೆ. ಅವರು ಬೇಕಾಷ್ಟು ಲ್ಯಾಂಡ್ ಡೆವಲಪ್ಮೆಂಟ್ ಇರ್ಬೋದು ಅಥವಾ ಯಾವ್ದಾದ್ರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಇರ್ಬೋದು, ಅಲ್ಲಿ ಅರಣ್ಯ ಮರಗಳನ್ನ ಕಡಿಯೋಕ್ಕೆ ಪರ್ಮಿಷನ್ ಕೊಟ್ಟು ಆ ಒಂದು ಪಾಪ ಸಮುಚ್ಚಯ ಇರುತ್ತಲ್ಲ, ಯಾವ್ದಾದ್ರು ಒಂದು ಇದ್ ಮಾಡಿದಾಗ ಅದನ್ನ ಪಾಪ ಹೋಗ್ಲಾಡ್ಸ್ಕೊಳ್ಳಿಕ್ಕೆ ಅಂತ ದಾನ ಅಂತ ನಾವು ಕೊಡ್ತೇವೆ. ಇದೊಂದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಡೆದು ಬಂತದ್ದು. ಅದೇ ರೀತಿ ಅಲ್ಲಿ ಮರಗಳನ್ನ ಕಡಿಯಕ್ಕೆ ಅವಕಾಶ ಕೊಟ್ಟು ಇಲ್ಲ ಅವರೇ ಒಂದು ರೀತಿ ಹೊಸ ಮರಗಳನ್ನ ಹುಟ್ಟಾಕ್ತಿರೋದು ಒಂದು ರೀತಿ ಖುಷಿ ಪಡೋದು ಸಮಾಚಾರ. ನಮ್ಮ ಸಂಸ್ಕೃತಿನಲ್ಲಿ ಹಿಂದಿನಿಂದನೂ ಬಂದಿದೆ. ನಾವೇನಾದ್ರೂ ಒಂದು ಗೊತ್ತಿಲ್ಲದೆ ನಾವು ಪಾಪಗಳನ್ನ ಮಾಡಿದ್ರೆ 4 ಜನಕ್ಕೆ ಊಟ ಹಾಕಬೇಕು ಅಥವಾ ದಾನ ಕೊಡ್ಬೇಕೇನಾದ್ರು. ಉಪ್ಪಿನ ದಾನ ಕೊಡ್ತಾರೆ, ಎಳ್ಳಿನ ದಾನ ಕೊಡ್ತಾರೆ, ಇನ್ನು ಏನೇನೋ ದಾನಗಳಿದೆ, ಸಾಕಷ್ಟು ದಾನಗಳಿದೆ. ಅಂತಂದ್ರೆ ಅದು ಏನ್ ಹೇಳುತ್ತೆ ಅಂತಂದ್ರೆ, ನಾವು ನಮ್ಮ ಕೈಯಾರೆ ಇನ್ನೊಬ್ರಿಗೆ ದಾನ ಮಾಡಿದಾಗ ನಮ್ಮ ಪಾಪ ಹೊರಟೋಯ್ತು ಅಂತ ಅರ್ಥ. ಒಂದು ರೀತಿಯಲ್ಲಿ ನಮ್ಮ ಪಾಪದ ಹೊರೆ ಕಮ್ಮಿ ಆಯ್ತು ಅಂತ ಅರ್ಥ. ಆ ದಾನ ತಗೊಂಡವರು ಅವ್ರ ತಲೆಗೆ ಹೋಗಿರುತ್ತದು. ಈತ ಮಾಡಿದ ಒಂದು ಪಾಪ ಸಮುಚ್ಚಯ ಅವ್ರ ಜೀವನದಲ್ಲಿ ಮಾಡಿದ ಪಾಪ ಸಮುಚ್ಚಯ 2 ಆಡ್ ಆಗಿರುತ್ತೆ. ಅದಕ್ಕೆ ಅವ್ರೇನ್ ಮಾಡ್ಬೇಕು, ಅದನ್ನ ಅರಗಿಸ್ಕೊಳ್ಬೇಕು ಅಲ್ವಾ? ಆ ರೀತಿ ಈಗ ನಮಗೆ ಇಲ್ಲಿ ನಮ್ಮ ಹೊಸ ಲೇಔಟ್ ನಲ್ಲಿ ನಮಗೆ ಇಲ್ಲಿ ಸಾಕಷ್ಟು ಮನೆಗಳ ಸಂಖ್ಯೆ ಕಮ್ಮಿ ಇದೆ. ನಮ್ಮ ಮನೆ ಸೇರಿ ಒಂದು 6 ಮನೆ ಇದೆ, ಇನ್ನೊಂದು 3 ಮನೆ ಹೊಸ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಸಮಸ್ಯೆ ಇಲ್ಲ. ಈಗ ನೋಡಿ, ಅರಣ್ಯ ಇಲಾಖೆಯವರು ಅವ್ರ ಸಸಿ ನೆಟ್ಟು ಅದು ಚೆನ್ನಾಗಿ ಬೆಳವಣಿಗೆ ಆಗ್ತಿದೆ. ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಲ್ಲಿ ಯಾರ್ದಾರ ಸೈಟಲ್ಲಿ ಬಂದು ಮನೆ ಕಟ್ಟಕ್ ಬರ್ತಾರ, ನಿಮಗೆ ನಮಗ್ ತಿಳಿಸಿ, ಆ ಗಿಡವನ್ನ ಅದಕ್ಕೆ ಏನೂ ಸಮಸ್ಯೆ ಆಗದ ಹಾಗೆ ಬೇರ್ ಸಮೇತ ಕಿತ್ತು ಸ್ಥಳಾಂತರ ನಾವು ಮಾಡ್ತೇವೆ, ನೀವು ಯಾವುದೇ ಕಾರಣಕ್ಕೂ ಕಡಿಬೇಡಿ ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಒಂದು ಹಸಿರನ್ನ ಉಳಿಸ್ಕೊಳ್ಳುವಂತ ಪ್ರಯತ್ನ ಅಂತ. ಇದು ಒಂದು ರೀತಿ ನನಗೆ ತುಂಬಾ ಖುಷಿ ಕೊಡುತ್ತೆ. ಬೆಳಗ್ಗೆ ಹೊತ್ತು ವಾಕಿಂಗ್ ಮಾಡ್ಲಿಕ್ಕೆ, ಸಂಜೆ ಹೊತ್ತು ವಾಕಿಂಗ್ ಮಾಡ್ಲಿಕ್ಕೆ ತುಂಬಾ ಹಸಿರಾಗಿರೋದ್ರಿಂದ ಹೆಚ್ಚು ಹೆಚ್ಚು ನೋಡಿಲ್ದಾರ ಮೈಸೂರು ನಗರದ ಒಳಗಡೆ ನೋಡಿಲ್ದಾರ ಪಕ್ಷಿಗಳೆಲ್ಲ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಆ ಪಕ್ಷಿಗಳನ್ನ ಹೆಸರು ಗುರ್ತಿಸಕ್ಕೆ ಆಗಲ್ಲ, ಅಷ್ಟು ಸುಂದರವಾದಂತಹ ಪಕ್ಷಿಗಳನ್ನ ಇಲ್ಲಿ ಬರ್ತಾ ಇದೆ. ಹಾಗೆ ಇಲ್ಲಿ ಜಾಸ್ತಿ ಮೊಲಗಳಿದೆ. ನನಗಂತೂ ತುಂಬಾ ಖುಷಿ ಪಡುತ್ತೆ. ನಮ್ಮ ಮೈಸೂರು ಸಿಟಿ ಒಳಗಡೆ ಮೊಲಗಳನ್ನ ನಾವು ನೋಡಕ್ಕಾಗಲ್ಲ. ಯಾವ್ದೋ ಒಂದು ಅದು ಪಂಜರದೊಳಗೆ ನೋಡುವಂತ ಪ್ರಾಣಿ ಆಗೋಗಿದೆ. ಇನ್ನು ನರಿ ನೋಡೋಂಥದ್ದಿದೆ, ನೋಡ್ಬೇಕು ಅದೆಲ್ಲ ಯಾವಾಗ ಸಿಗುತ್ತೆ ಅಂತ. ಒಟ್ಟಿನಲ್ಲಿ ನಾನಂತೂ ಖುಷಿ ಪಡ್ತಾ ಇದ್ದೀನಿ. ದಿನ ವಾಕ್ ಮಾಡೋಕ್ಕೆ ತುಂಬಾ ಖುಷಿ ಆಗುತ್ತೆ. ಇಷ್ಟು ಚೆನ್ನಾಗಿ ಅರಣ್ಯ ಇಲಾಖೆಯವರು ಇದನ್ನ ಪೋಷಿಸ್ತಾ ಇರೋದು, ಇದನ್ನೆಲ್ಲ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ, ನೋಡಿ ಎಷ್ಟು ಚೆನ್ನಾಗಿ ಅವರು ಅವರೇ ಇದನ್ನ ನೆಟ್ಟು ಎಷ್ಟು ಚೆನ್ನಾಗಿ ಬೆಳವಣಿಗೆ ಬರಕ್ ಮಾಡ್ತಾ ಇದ್ದಾರೆ ನೋಡಿ.
ತುಂಬಾ ಸುಂದರವಾಗಿದೆ. ಇದಕ್ಕೆ ಅವರೇ ಇದು ಈಗ ಬೇಸಿಗೆ ಆಗಿದ್ರೆ ವಾರ ಅವರೇ ನೀರ್ ಹಾಕ್ತಾರೆ. ತುಂಬಾ ಸುಂದರವಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇದೊಂದ್ ರೀತಿ ಖುಷಿ ಕೊಡುತ್ತೆ. ಎಲ್ಲ ಮಹಾಗನಿ ನೆಟ್ಟಿದ್ದಾರೆ. ಸುಮಾರು ಮಹಾಗನಿ ಒಂದೇ ಅಲ್ಲ, ಸುಮಾರು 5-6 ಜಾತಿಯಾದಂತ ದೊಡ್ಡ ದೊಡ್ಡ ವೃಕ್ಷ ಆಗುವಂತ ಜಾತಿ ಮರಗಳು ನೆಟ್ಟಿದ್ದಾರೆ. ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತಿದ್ದೀನಿ. ನಮಸ್ಕಾರ.